ಸ್ಟೂಡೆಂಟ್ಸ್ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲಿ ನ್ಯೂಮರಿಕಲ್ಸ್ ಬರೋದು ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಿಂದ. ಈ ಬ್ರಾಂಚಲ್ಲಿ 4 ಚಾಪ್ಟರ್ಸ್ ಇದ್ದಾವೆ. ಸೊ ಈ ವಿಡಿಯೋನಲ್ಲಿ ನಾವು ಆನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ಡಿಸ್ಕಸ್ ಮಾಡೋಣ. ಈ ಥರ ಕ್ವಶನ್ಸ್ ನಿಮಗೆ ಕೇಳ್ಬೋದು. ವಾಟ್ ಆರ್ ಆಲ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆರ್ ದೇರ್, ಬೇಸ್ಡ್ ಆನ್ ದೋಸ್ ಫಾರ್ಮುಲಾಸ್ I have solved one numericals. Such type of questions you may get in the annual exam. So first chapter ಇಲ್ಲಿ some basic concept of chemistry. ಈ ಚಾಪ್ಟರ್ನಲ್ಲಿ ನಿಮಗೆ ಫಸ್ಟ್ ಕೇಳುವಂತಹ ಕ್ವಶನ್ ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಇಂಟು ಡಿಗ್ರಿ ಫ್ಯಾರನೀಟ್ ಅಥವಾ ಡಿಗ್ರಿ ಫ್ಯಾರನೀಟ್ ಇಂಟು ಡಿಗ್ರಿ ಸೆಲ್ಸಿಯಸ್. ಸೊ ಈ ರಿಲೇಷನ್ ನೀವು ಗ್ಯಾಪ್ನ ಇಟ್ಕೊಂಡ್ರೆ ನಿಮಗೆ ಈ ಥರ ಕ್ವಶನ್ಸ್ ಕೇಳಿದ್ರು ನೀವು ಅಟೆಂಡ್ ಮಾಡ್ಬೋದು, ಅಥವಾ ಡಿಗ್ರಿ ಫ್ಯಾರನೀಟ್ ಟು ಡಿಗ್ರಿ ಸೆಲ್ಸಿಯಸ್ ಕೇಳಿದ್ರು ನೀವು ಅಟೆಂಡ್ ಮಾಡ್ಬೋದು. ಇದೊಂದು ಫಾರ್ಮುಲಾ ಮೇಲೆ ನಿಮ್ಗೆ ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋದು ಪರ್ಸಂಟೇಜ್ ಕಂಪೋಸಿಷನ್. ಒಂದು ಕಾಂಪೌಂಡ್ ಕೊಟ್ಟು ಅದರಲ್ಲಿ ಇರುವಂತಹ ಎಲಿಮೆಂಟ್ನ ಪರ್ಸಂಟೇಜ್ ಕಂಪೋಸಿಷನ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಸೋಡಿಯಂ ಸಲ್ಫೇಟ್ ತೊಗೊಂಡಿದ್ದೀನಿ. ಸೋಡಿಯಂ ಸಲ್ಫೇಟ್ನ ಮಾಲಿಕ್ಯುಲರ್ ಮಾಸ್ 142. ಅದರಲ್ಲಿ 3 ತರಹದ ಎಲಿಮೆಂಟ್ಸ್ ಇದ್ದಾವೆ, ಸೋಡಿಯಂ, ಸಲ್ಫರ್ ಮತ್ತು ಆಕ್ಸಿಜನ್. ಇದರ ಪರ್ಸಂಟೇಜ್ ಕಂಡುಹಿಡಿಯೋದಕ್ಕೋಸ್ಕರ ಆ ಎಲಿಮೆಂಟ್ನ ಮಾಸ್ ತಗೊಳ್ರಿ, ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಕಾಂಪೌಂಡ್ ಇಂಟು 100 ಮಾಡಿದ್ರೆ ನಮಗೆ ಪರ್ಸಂಟೇಜ್ ಸಿಗುತ್ತೆ. ಡೀಟೇಲ್ ಆಗಿ ವಿಡಿಯೋನು ಕೂಡ ಮಾಡಿದ್ದೀನಿ, ಪರ್ಸಂಟೇಜ್ ಕಂಪೋಸಿಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಅದನ್ನು ಕೂಡ ನೀವು ನೋಡ್ಬೋದು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಥರ 5 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ನಿಮಗೆ ಎಲಿಮೆಂಟ್ಸ್ನ ಪರ್ಸಂಟೇಜ್ ಕೊಟ್ಟಿರ್ತಾರೆ, ಆ ಪರ್ಸಂಟೇಜ್ ಬರ್ಕೊಂಡು ನೀವು ಫಸ್ಟ್ ಅಟಾಮಿಕ್ ರೇಷಿಯೋ ಫೈಂಡ್ ಔಟ್ ಮಾಡಿರಿ, ಆಮೇಲೆ ಸಿಂಪ್ಲೆಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಸಿಂಪ್ಲೆಸ್ಟ್ ರೇಷಿಯೋನೇ ಎಂಪಿರಿಕಲ್ ಫಾರ್ಮುಲಾ, ದೆನ್ ಎಂಪಿರಿಕಲ್ ಮಾಸ್ ಫೈಂಡ್ ಔಟ್ ಮಾಡಿರಿ, ಆಮೇಲೆ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ನೀವು ಮಾಲಿಕ್ಯುಲರ್ ಫಾರ್ಮುಲಾ ನೀವು ಕಂಡುಹಿಡಿಬೋದು. ಸೊ ಈ ಕಾನ್ಸೆಪ್ಟ್ ಮೇಲೂ ಸಹ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನಾನು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಅದನ್ನು ನೋಡಿ ನೀವು ಕಲಿಬೋದು. ನೆಕ್ಸ್ಟ್ ಕೇಳುವಂಥ ನ್ಯೂಮರಿಕಲ್ ಈ ಚಾಪ್ಟರಲ್ಲಿ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ and carbon dioxide produced by the decomposition of 5 grams of calcium carbonate. ಈ ನ್ಯೂಮರಿಕಲ್ಸ್ ಸ್ಟಾಕ್ಯೋಮೆಟ್ರಿ ಮೇಲೆ ಬೇಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ಫಸ್ಟ್ ನೀವು ರಿಯಾಕ್ಷನ್ಸ್ ಬರ್ಕೋಬೇಕು. ಕೊಟ್ಟಿರುವಂತಹ ಕಾಂಪೌಂಡ್ನ ಡಿಕಂಪೋಸಿಷನ್ ರಿಯಾಕ್ಷನ್ ಬರ್ಕೊಳ್ರಿ. ಡಿಕಂಪೋಸಿಷನ್ ರಿಯಾಕ್ಷನ್ ಬರೆದ ಮೇಲೆ ಅದರ ಮಾಸ್ ಫೈಂಡ್ ಔಟ್ ಮಾಡಿರಿ. ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಮಾಸ್ 100 ಗ್ರಾಮ್. ಸೊ 100 ಗ್ರಾಮ್ ನೀವು ಡಿಕಂಪೋಸ್ ಮಾಡಿದ್ರೆ ನಿಮಗೆ 56 ಗ್ರಾಮ್ ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ ಮತ್ತು 44 ಗ್ರಾಮ್ಸ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಕ್ವಶನಲ್ಲಿ ಕೇಳಿರೋದು 5 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಕಂಪೋಸ್ ಮಾಡಿದ್ರೆ ಎಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅಂತ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 56 ಗ್ರಾಮ್ ಕ್ಯಾಲ್ಸಿಯಂ ಆಕ್ಸೈಡ್ ನಿಮಗೆ 100 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ಸಿಕ್ಕಿದ್ರೆ 5 ಗ್ರಾಮಿಂದ ಎಷ್ಟು ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇದ್ರ ಬೇಸಿಸ್ ಮೇಲೆ ನೋಡಿ ನ್ಯೂಮರಿಕಲ್ಸ್ ಕೇಳ್ತಾರೆ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಬರೋದು ಮೊಲಾರಿಟಿ ಫೈಂಡ್ ಔಟ್ ಮಾಡೋದು. ಸೊ ಮೊಲಾರಿಟಿ ಫಾರ್ಮುಲಾ ಗ್ಯಾಪ್ನ ಇರಲಿ ನಿಮಗೆ. ಮೊಲಾರಿಟಿ ಈಸ್ ಈಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ molar mass of solute into 1000 ಡಿವೈಡೆಡ್ ಬೈ ವಿ. ಸೊ ಈ ಮೊಲಾರಿಟಿ ಫಾರ್ಮುಲಾ ನೀವು ಗ್ಯಾಪ್ನ ಇಟ್ಕೊಂಡ್ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು ಮಾಸ್ ಆಫ್ ಸಲ್ಯೂಟ್. ಇಲ್ಲಿ ಕ್ವಶನಲ್ಲಿ ಮಾಸ್ ಆಫ್ ಸಲ್ಯೂಟ್ 4 ಗ್ರಾಮ್ ಕೊಟ್ಟಿದ್ದಾರೆ, ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ NaOHನ ಮೋಲಾರ್ ಮಾಸ್ 40 ಗ್ರಾಮ್ಸ್ ಪರ್ ಮೋಲ್ ಮತ್ತು ವ್ಯಾಲ್ಯೂಮ್ ಕೊಟ್ಟಿದ್ದಾರೆ 250 ml. 250 mlನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಮೊಲಾರಿಟಿ ಕಂಡುಹಿಡಿಬೋದು. ಇನ್ನೊಂದು ಈ ಚಾಪ್ಟರ್ಲಿ ಇಂಪಾರ್ಟೆಂಟ್ ನ್ಯೂಮರಿಕಲ್ ಕೇಳೋದು ಆವ್ರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಕ್ಲೋರಿನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಇಲ್ಲಿ ಕ್ಲೋರಿನ್ನ 2 ಐಸೋಟೋಪ್ ಇದೆ, 35 ಮತ್ತು 37. ಇದು ಪರ್ಸೆಂಟೇಜ್ ಆಫ್ ನ್ಯಾಚುರಲ್ ಅಬಂಡೆನ್ಸ್ ಮತ್ತು ಇದು ಅಟಾಮಿಕ್ ಮಾಸ್. ಸೊ ಈ ಡೇಟಾನ ಯೂಸ್ ಮಾಡಿಕೊಂಡು ನಾವು ಹೇಗೆ ಆವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಸೊ ರಿಲೇಟಿವ್ ಅಬಂಡೆನ್ಸ್ ನಾವು ಕಂಡುಹಿಡಿದು ನಾವು ಪರ್ಸೆಂಟೇಜ್ ಡಿವೈಡೆಡ್ ಬೈ 100. ಸೊ ಈ ರೀತಿ ಕೊಟ್ಟಿರುವಂತಹ ಐಸೋಟೋಪ್ನ ಪರ್ಸೆಂಟೇಜ್ನ ನಾವು 100ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಲೇಟಿವ್ ಅಬಂಡೆನ್ಸ್ ಗೊತ್ತಾಗುತ್ತೆ. ಸೊ ರಿಲೇಟಿವ್ ಅಬಂಡೆನ್ಸ್ ಗೊತ್ತಾದ ಮೇಲೆ 2 ಐಸೋಟೋಪ್ಸ್ದು ನೀವು ಆವರೇಜ್ ಅಟಾಮಿಕ್ ಮಾಸ್ ಕಂಡುಹಿಡಿಬೋದು. ಹೇಗಂದರೆ ರಿಲೇಟಿವ್ ಅಬಂಡೆನ್ಸ್ ಇಂಟು ಅಟಾಮಿಕ್ ಮಾಸ್ ಪ್ಲಸ್ ಅನದರ್ ಐಸೋಟೋಪ್ ರಿಲೇಟಿವ್ ಅಬಂಡೆನ್ಸ್ ಇಂಟು ಅಟಾಮಿಕ್ ಮಾಸ್ ಮಾಡಿದಾಗ ನಮಗೆ ಆವರೇಜ್ ಅಟಾಮಿಕ್ ಮಾಸ್ ಸಿಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ನ್ಯೂಮರಿಕಲ್ ಆಗಿರುತ್ತೆ, 3 ಮಾರ್ಕ್ಸ್ ಕೇಳ್ತಾರೆ. ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್ಸ್. ಈ ಚಾಪ್ಟರಲ್ಲಿ ನಿಮಗೆ ಸಿಂಪಲ್ ಆಗಿರುವಂಥ ಕ್ವಶನ್ ಏನಪ್ಪ ಕೇಳ್ತಾರೆ ಅಂದರೆ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಂತ ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಡ್ತಾರೆ. ಇಲ್ಲಿ ಎಲಿಮೆಂಟ್ Br ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ 35 ಮತ್ತು ಅಟಾಮಿಕ್ ನಂಬರ್ 35 ಮತ್ತು ಅಟಾಮಿಕ್ ಮಾಸ್ 80 ಕೊಟ್ಟಿದ್ದಾರೆ. ಸೊ ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅಟಾಮಿಕ್ ಮಾಸ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಅಟಾಮಿಕ್ ನಂಬರ್ ಏನಿರುತ್ತೆ ಅದೇನೇ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನೀವು ನ್ಯೂಟ್ರಾನ್ಸ್ ಕಂಡುಹಿಡಿಬೇಕು
ಅಂದರೆ ಎ ಮೈನಸ್ ಝೆಡ್ ಮಾಡ್ಕೊಳ್ರಿ, ಅಂದರೆ ಅಟಾಮಿಕ್ ಮಾಸ್ ಮೈನಸ್ ಅಟಾಮಿಕ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗುತ್ತೆ. ಈ ಚಾಪ್ಟ್ರಲ್ಲಿ ಮತ್ತೆ ಕೇಳುವಂತಹ ಕ್ವಶನ್ ವೇವ್ ಲೆಂತ್, ವೆಲಾಸಿಟಿ, ಫ್ರೀಕ್ವೆನ್ಸಿ ನ್ಯೂಮರಿಕಲ್ಸ್ ಮತ್ತು ವೇವ್ ನಂಬರ್ ನ್ಯೂಮರಿಕಲ್ಸ್. ಈ ಕೊಟ್ಟಿರೋ ಕ್ವಶನಲ್ಲಿ ಫಸ್ಟ್ ನೀವು ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ. ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ಇಲ್ಲಿ ವೇವ್ ಲೆಂತ್ ಆಮ್ಸ್ಟ್ರಾಂಗಲ್ಲಿ ಕೊಟ್ಟಿದ್ದಾರೆ, ನೀವು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ವೇವ್ ನಂಬರ್ ಸಿಗುತ್ತೆ. ಮತ್ತು ಅವ್ರು ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ವೆಲಾಸಿಟಿ ಡಿವೈಡೆಡ್ ಬೈ ವೇವ್ ಲೆಂತ್. ವೆಲಾಸಿಟಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 3 × 10⁸ ಮೀಟರ್ ಪರ್ ಸೆಕೆಂಡ್. ವೇವ್ ಲೆಂತ್ ಅವ್ರು ಕೊಟ್ಟಿದ್ದಾರೆ, ನಾವು ನ್ಯಾನೋಮೀಟರಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಫ್ರೀಕ್ವೆನ್ಸಿನೂ ಸಿಗುತ್ತೆ. ಸೊ ಈ ನ್ಯೂಮರಿಕಲ್ಸ್ ಮೇಲೇನೂ ಕೂಡ, ಈ ಫಾರ್ಮುಲಾ ಮೇಲೇನೂ ಕೂಡ ನ್ಯೂಮರಿಕಲ್ಸ್ ಕೇಳ್ತಾರೆ. ಮತ್ತು ಅನದರ್ ಟೈಪ್ ಆಫ್ ಕ್ವಶನ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ, ಇ ಈಸ್ ಈಕ್ವಲ್ ಟು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇಂಟು ಫ್ರೀಕ್ವೆನ್ಸಿ, ಇ ಇಂಟು ಹೆಚ್ ವಿ. ಇ ಅಂದರೆ ಎನರ್ಜಿ, ಹೆಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಅದರ ವ್ಯಾಲ್ಯೂ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಎನರ್ಜಿ ಆಫ್ 1 ಫೋಟಾನ್ ಸಿಗುತ್ತೆ. ಇಲ್ಲಿ 1 ಮೋಲ್ ಫೋಟಾನ್ ಎನರ್ಜಿ ಕೇಳ್ತಾ ಇದ್ದಾರೆ. ಸೊ ಸಿಕ್ಕಿರುವಂತಹ ವ್ಯಾಲ್ಯೂನ ನೀವು ಅವಗೆಡ್ರೋ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ ಸಿಗುತ್ತೆ ನಿಮಗೆ. ಇನ್ನೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್, ಇಲ್ಲಿ ರಿಡ್ಬರ್ಗ್ ಕಾನ್ಸ್ಟೆಂಟ್ ಮೇಲೆ ಕೇಳ್ತಾರೆ. ವೇವ್ ನಂಬರ್ ಈಸ್ ಈಕ್ವಲ್ ಟು ಆರ್ ಹೆಚ್ ಇಂಟು 1/n1² ಮೈನಸ್ 1/n2². ಸೊ ಇಲ್ಲಿ ಆರ್ ಹೆಚ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಮತ್ತು n1 ವ್ಯಾಲ್ಯೂ ಬಾಮಾರ್ ಸೀರೀಸ್ಗೆ 2, ಮತ್ತು ಲಾಂಗೆಸ್ಟ್ ವೇವ್ ಲೆಂತ್ ಅಂದರೆ n2 ವ್ಯಾಲ್ಯೂ 3 ಇರುತ್ತೆ. ಶಾರ್ಟೆಸ್ಟ್ ವೇವ್ ಲೆಂತ್ ಅಂದರೆ 0 ತೊಗೋಬೇಕು, ಇನ್ಫಿನಿಟಿ ತೊಗೋಬೇಕು. ಸೊ ನೀವು ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಈ ಚಾಪ್ಟ್ರಲ್ಲಿ, ವೇವ್ ಲೆಂತ್ ಈಸ್ ಈಕ್ವಲ್ ಟು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಹೆಚ್ ಡಿವೈಡೆಡ್ ಬೈ ಮಾಸ್ ಇಂಟು ವೆಲಾಸಿಟಿ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾರೆ ಅವರು. ಮಾಸ್ ಇಲ್ಲಿ 0.1 kg ಕೊಟ್ಟಿದ್ದಾರೆ, ಮತ್ತು ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ವೇವ್ ಲೆಂತ್ ಸಿಗುತ್ತೆ. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಥರ್ಮೋಡೈನಾಮಿಕ್ಸ್ ಚಾಪ್ಟರಿಂದ ಈ ಫಾರ್ಮುಲಾ ಬೇಸಿಸ್ ಮೇಲೆ ನ್ಯೂಮರಿಕಲ್ ಕೇಳ್ತಾರೆ. ವರ್ಕ್ ಡನ್ ಈಸ್ ಈಕ್ವಲ್ ಟು -2.303 NRT ಲಾಗ್ ಆಫ್ V2/V1. ಇದು ಕೂಡ ತುಂಬ ಈಸಿ ಇರುವಂತಹ ನ್ಯೂಮರಿಕಲ್. ಮತ್ತು ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು ರಿಲೇಷನ್ಶಿಪ್ ಕೇಳ್ತಾರೆ. ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು ರಿಲೇಷನ್ ಏನಪ್ಪ ಅಂದರೆ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಎನ್ RT. ಫಸ್ಟ್ ಡೆಲ್ಟಾ ಎನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಗೇಸಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಗೇಸಿಯಸ್ ರಿಯಾಕ್ಟೆಂಟ್. ಇಲ್ಲಿ ನಂಬರ್ ಆಫ್ ಗೇಸಿಯಸ್ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ 1 ಮೋಲ್ ಇದೆ, ಮತ್ತು ನಂಬರ್ ಆಫ್ ಗೇಸಿಯಸ್ ರಿಯಾಕ್ಟೆಂಟ್ ಆಕ್ಸಿಜನ್ 1 ಮೋಲ್ ಇದೆ. ನಿಮಗೆ ಡೆಲ್ಟಾ ಎನ್ 0 ಸಿಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಅಂತ ಸಿಗುತ್ತೆ. ನೆಕ್ಸ್ಟ್ ಅನದರ್ ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್, ನಿಮಗೆ ಕ್ಯಾಲ್ಕುಲೇಟ್ ದ ಹೀಟ್ ಆಫ್ ಫಾರ್ಮೇಷನ್ ಆಫ್ ಈಥೈಲ್ ಆಲ್ಕೋಹಾಲ್ ಅಥವಾ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಕೊಟ್ಟಿರ್ತಾರೆ. ಸೊ ಕೊಟ್ಟಿರೋ ಡೇಟಾನ ನೀವು ಆಲ್ಟರ್ ಮಾಡ್ಕೋಬೇಕು. ಇಲ್ಲಿ ಕೇಳ್ತಾ ಇರೋದು ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಈಥೈಲ್ ಆಲ್ಕೋಹಾಲ್. ಈಥೈಲ್ ಆಲ್ಕೋಹಾಲ್ ಫಾರ್ಮೇಷನ್ ರಿಯಾಕ್ಷನ್ ಇದು, ರಿಕ್ವೈರ್ಡ್ ಈಕ್ವೇಷನ್ ಇದು. ಈಥೈಲ್ ಆಲ್ಕೋಹಾಲ್ನ ಫಾರ್ಮುಲಾ C2H5OH. ಸೊ ನಿಮಗೆ 1 ಮೋಲ್ ಎಥನಾಲ್ ಬೇಕು ಅಂದರೆ 2 ಮೋಲ್ ಕಾರ್ಬನ್ ತೊಗೊಳ್ರಿ, 3 ಮೋಲ್ ಹೈಡ್ರೋಜನ್ ತೊಗೊಳ್ರಿ, ಮತ್ತು 1/2 ಮೋಲ್ ಆಕ್ಸಿಜನ್ ತೊಗೊಂಡಾಗ ನಿಮಗೆ ಎಥನಾಲ್ ಸಿಗುತ್ತೆ. ಸೊ ಇದು ರಿಕ್ವೈರ್ಡ್ ಈಕ್ವೇಷನ್. ಈ ರಿಕ್ವೈರ್ಡ್ ಈಕ್ವೇಷನ್ ಬೇಕು ಅಂದರೆ ಕೊಟ್ಟಿರುವಂತಹ 3 ಈಕ್ವೇಷನ್ನ ಹೇಗೆ ಆಲ್ಟರ್ ಮಾಡ್ಕೊತೀರಾ ಅಂತ ನೀವು ನೋಡ್ಕೋಬೇಕು. ಸೊ ನಿಮಗೆ ರಿಕ್ವೈರ್ಡ್ ಈಕ್ವೇಷನ್ ಬೇಕು ಅಂದರೆ ನೀವು ಫಸ್ಟ್ ಈಕ್ವೇಷನ್ನ ನೀವೇನು ಮಾಡಬೇಕು, 2ರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೆಕೆಂಡ್ ಈಕ್ವೇಷನ್ನ 3ಯಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಮತ್ತು ಲಾಸ್ಟ್ ಈಕ್ವೇಷನ್ನ ರಿವರ್ಸ್ ಮಾಡ್ಕೊಂಡು ಬರ್ಕೋಬೇಕು. ಇಲ್ಲಿ ರಿವರ್ಸ್ ಮಾಡ್ಕೊಂಡು ಬರ್ಕೊಂಡ್ಮೇಲೆ ಏನೆಲ್ಲ ಆಪೋಸಿಟ್ ಸೈಡಲ್ಲಿದೆ, ಫಾರ್ ಎಕ್ಸಾಂಪಲ್ 2 ಮೋಲ್ಸ್ ಆಫ್ ಆಕ್ಸಿಜನ್ ಇಲ್ಲಿದೆ, ಮತ್ತು 1.5 ಮೋಲ್ ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡಲ್ಲಿದೆ. ಸೊ ಅದೇ ರೀತಿ 3 ಮೋಲ್ಸ್ ಆಕ್ಸಿಜನ್ ಪ್ರಾಡಕ್ಟ್ ಸೈಡಲ್ಲಿದೆ. ಕ್ಯಾನ್ಸಲ್ ಮಾಡಿದಾಗ ಉಳ್ಕೊಳ್ಳೋದು ಬರೀ 1/2 ಮೋಲ್ ಆಫ್ ಆಕ್ಸಿಜನ್ ಮತ್ತು 2 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. 2 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಪೋಸಿಟ್ ಕ್ಯಾನ್ಸಲ್ ಮಾಡಿದ್ದೀವಿ. 3 ಮೋಲ್ಸ್ ಆಫ್ ಹೈಡ್ರೋಜನ್ ಕ್ಯಾನ್ಸಲ್ ಮಾಡಿದಾಗ ಸೊ ನಮಗೆ ರಿಕ್ವೈರ್ಡ್ ಈಕ್ವೇಷನ್ ಸಿಗುತ್ತೆ. ಸೊ ಈ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಎಂಥಾಲ್ಪಿನೂ ಕೂಡ ಸಿಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ನ್ಯೂಮರಿಕಲ್ ಆಗಿರುತ್ತೆ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಡೆಲ್ಟಾ G0 ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಕ್ಯಾಲ್ಕುಲೇಟ್ ಮಾಡೋದು. -2.303 RT ಲಾಗ್ ಆಫ್ KP ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಸೊ ಇಲ್ಲಿ ಆರ್ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಮತ್ತು ಲಾಗ್ KP ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 10 ಅಂತ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲಾಗ್ 10 ವ್ಯಾಲ್ಯೂ 1, ನಿಮಗೆ ಆನ್ಸರ್ ಸಿಗುತ್ತೆ ಜೌಲ್ಸ್ ಪರ್ ಮೋಲ್ ಪ್ರಕಾರ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಈಕ್ವಿಲಿಬ್ರಿಯಂ ಚಾಪ್ಟರ್. ನಿಮಗೆ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಈ ರಿಯಾಕ್ಷನ್ನ KC ಮತ್ತು KP ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾರೆ. ನೋಡಿರಿ, KC ರೆಪ್ರೆಸೆಂಟ್ ಮಾಡೋದು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಹೈಡ್ರೋಜನ್ ಅಯಾನ್ ರೈಸ್ ಟು ಪವರ್ 2 ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ 1 ಮೋಲ್ ಆಫ್ ಹೈಡ್ರೋಜನ್ ಇಂಟು 1 ಮೋಲ್ ಆಫ್ ಅಯೋಡಿನ್. ಸೊ KPನೂ ಅಷ್ಟೇ, KP is equal to partial pressure of hydrogen iodide raised to power 2 divided by partial pressure of hydrogen into partial pressure of iodine. ಇದು ತುಂಬ ಇಂಪಾರ್ಟೆಂಟ್. ದೆನ್ KP ಮತ್ತು KC ರಿಲೇಷನ್ಶಿಪ್ ಕೇಳ್ತಾರೆ, ಒಂದು ರಿಯಾಕ್ಷನ್ ಕೊಟ್ಬಿಟ್ಟು. KP ಮತ್ತು KC ರಿಲೇಷನ್ ಏನಪ್ಪ ಅಂದರೆ KP is equal to KC into RT to the power of delta N. ಸೊ ಫಸ್ಟ್ ಡೆಲ್ಟಾ ಎನ್ ಫೈಂಡ್ ಔಟ್ ಮಾಡ್ಕೊಳ್ರಿ. ನಂಬರ್ ಆಫ್ ಗೇಸಿಯಸ್ ಪ್ರಾಡಕ್ಟ್ ಇಲ್ಲಿ 1 ಮೋಲ್ ಆಫ್ PCl3, 1 ಮೋಲ್ ಆಫ್ ಕ್ಲೋರಿನ್ 2 ಇದೆ. ನಂಬರ್ ಆಫ್ ಗೇಸಿಯಸ್ ರಿಯಾಕ್ಟೆಂಟ್ PCl5 1 ಇದೆ. ಸೊ ಡೆಲ್ಟಾ ಎನ್ ನಿಮಗೆ 1 ಸಿಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ರಿಲೇಷನ್ ಗೊತ್ತಾಗುತ್ತೆ.
ಸೊ ಒನ್ ಮೋರ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಇದೆ, ಸೇಮ್ ಕೆ ಪಿ ಮತ್ತು ಕೆ ಸಿ ರಿಲೇಷನ್ಶಿಪ್ ಪ್ರಕಾರ. ಸೊ ಈ ರಿಯಾಕ್ಷನಲ್ಲಿ ನೀವು ಡೆಲ್ಟಾ ಎನ್ ಫೈಂಡ್ ಔಟ್ ಮಾಡ್ಕೊಳ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಆರ್ 3, ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್ ಆರ್ 2. ಸೊ ಯು ವಿಲ್ ಗೆಟ್ ಡೆಲ್ಟಾ ಎನ್ 1. ಸೊ ಇಲ್ಲಿ ಕೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಮತ್ತು ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ. ಟೆಂಪ್ರೇಚರ್ 1060 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಕೆ ಪಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ಚಾಪ್ಟ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಕ್ಯಾಲ್ಕುಲೇಟ್ ಮಾಡೋದು -2.303 RT log ಆಫ್ ಕೆ ಸಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅವ್ರು ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ಮತ್ತು ಟೆಂಪ್ರೇಚರ್ ನಿಮಗೆ ಸ್ಟ್ಯಾಂಡರ್ಡ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೀವು ಡೆಲ್ಟಾ ಜಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ log 2 × 10⁻³ ಅಂತ ಇದೆ, ಅದನ್ನು ನೀವು log A × B log A + log B ಪ್ರಕಾರ ನೀವು ಅರೇಂಜ್ ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡ್ಬೋದು. ಲಾಗ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಆಂಟಿ ಲಾಗ್ನ ಹೇಗೆ ಫೈಂಡ್ ಔಟ್ ಮಾಡೋದು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಕ್ಯಾಲ್ಕುಲೇಟ್ ನೋಡ್ಕೊಂಡು ಕಲಿಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಈ ಚಾಪ್ಟ್ರಲ್ಲಿ ಪಿ ಹೆಚ್ನ ಫೈಂಡ್ ಔಟ್ ಮಾಡೋದು. ಸೊ ಪಿ ಹೆಚ್ನ ಫಾರ್ಮುಲಾ ನೆಗೆಟಿವ್ ಲಾಗರ್ಥಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ 0.01 ಕೊಟ್ಟಿದ್ದಾರೆ, ಅದನ್ನು ನೀವು 10⁻⁻² ಅಂತ ಬರ್ಕೋಬೋದು. 10⁻² ನಥಿಂಗ್ ಬಟ್ ಪಿ ಹೆಚ್ ನಿಮಗೆ 2 ಸಿಗುತ್ತೆ. ಅದೇ ರೀತಿ ಪಿ ಹೆಚ್ ಆಫ್ 0.01 ಮೊಲಾರ್ NaOH ಒಂದು ಬೇಸ್, ಅದಕ್ಕೆ POH = ನೆಗೆಟಿವ್ ಲಾಗರ್ಥಮ್ ಆಫ್ OH ಅಯಾನ್ ಕಾನ್ಸಂಟ್ರೇಷನ್. ಇಲ್ಲಿ OH ಅಯಾನ್ ಕಾನ್ಸಂಟ್ರೇಷನ್ 0.01 ಮೊಲಾರ್ ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ 10⁻², ನಮಗೆ POH 2 ಸಿಗುತ್ತೆ. ಸೊ PH + POH = 14 ಗೊತ್ತು ನಮಗೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು PH ಕ್ಯಾಲ್ಕುಲೇಟ್ ಮಾಡಿದಾಗ 14 - 2 12 ಅಂತ ಸಿಗುತ್ತೆ. ಇನ್ನೊಂದು ದಿನಲ್ಲಿ ಕ್ವಶನ್ ಕೇಳ್ತಾರೆ ಅವರು, ಪಿ ಹೆಚ್ ಅವರೇ ಕೊಟ್ಬಿಟ್ಟಿರ್ತಾರೆ, ನೀವು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪಿ ಹೆಚ್ ವ್ಯಾಲ್ಯೂ ಬರ್ಕೊಂಡು ಪಿ ಹೆಚ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಮತ್ತು ಈ ಮೈನಸ್ ಸಿಂಬಲ್ನ ಪ್ಲಸ್ಸಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಈ H ಪ್ಲಸ್ನ ನೀವು ಡಿನಾಮಿನೇಟರ್ ತೊಗೊಳ್ರಿ, 1/H+ ಆಗುತ್ತೆ. ಮತ್ತು ಈ H+ನ ಈ ಕಡೆ ತೊಗೊಂಡು ಪಿ ಹೆಚ್ನ ಈ ಕಡೆ ತೊಗೊಂಡಾಗ ಲಾಗ್ ಅದು ಆಂಟಿ ಲಾಗ್ ಆಗುತ್ತೆ. ಸೊ ಆಂಟಿ ಲಾಗ್ 6.4ನ ನಾವು 10⁻⁶ × 0.44 ಅಂತ ಬರೀಬೋದು. ಆಂಟಿ ಲಾಗ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳಿದ್ದೀನಿ. ಸೊ ಆಂಟಿ ಲಾಗ್ ಆಫ್ 44 ನಿಮಗೆ 2780 ಸಿಗುತ್ತೆ, ಅದನ್ನು ನಾವು 2.780 ಅಂತ ಬರ್ಕೋಬೇಕು. ಆ ವ್ಯಾಲ್ಯೂ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಸಿಗುತ್ತೆ. ಇದು ಕೂಡ ಈಸಿಯಾಗಿದೆ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಹಿಯರ್ ಈಸ್, ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ನಿಮಗೆ ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೆ, ನೈಟ್ರೋಜನ್ ಕಾನ್ಸಂಟ್ರೇಷನ್ ಮತ್ತು ಅಮೋನಿಯಾ ಕಾನ್ಸಂಟ್ರೇಷನ್. ಸೊ ಫಸ್ಟ್ ಕೆ ಸಿನ ರೆಪ್ರೆಸೆಂಟ್ ಮಾಡ್ಕೊಳ್ರಿ, ಅದರ ಪ್ರಕಾರ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಕೆ ಸಿ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಆರ್ ನ್ಯೂಮರಿಕಲ್ಸ್ ಫ್ರಮ್ ದೀಸ್ 4 ಚಾಪ್ಟರ್ಸ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾನು ಒಂದೊಂದು ನ್ಯೂಮರಿಕಲ್ ತೊಗೊಂಡಿದ್ದೀನಿ ಒಂದು ಫಾರ್ಮುಲಾ ಬೇಸಿಸ್ ಮೇಲೆ. ಅದೇ ರೀತಿ ನಾನು ಈ ಡೀಟೇಲ್ ಆಗಿ ಚಾಪ್ಟರ್ನ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ತುಂಬ ನ್ಯೂಮರಿಕಲ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಬರುವಂತಹ ಆನ್ಯುವಲ್ ಎಕ್ಸಾಮಲ್ಲಿ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.